नीलाञ्जनसमाभासं रविपुत्रं यमाग्रजं छायामार्तण्डसम्भूतं तं नमामि ಹಾಯ್ ಫ್ರೆಂಡ್ಸ್, ನಾವು ಇವಾಗ ಶಿರಡಿಗೆ ಬಂದಿದ್ದೀವಿ. ರೂಮಲ್ಲಿ ಉಳಿದಿದ್ದೀವಿ. ಪ್ರತಿ ಸರಿ ಯಾವ ಹೋಟೆಲ್ಗೆ ಬರ್ತೀವೋ ಈ ಸರಿನೂ ಅದೇ ಹೋಟೆಲ್ಗೆ ಬಂದಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಬ್ಯಾಗಲ್ಲಿ ಬಟ್ಟೆ ತೆಗಿತಾ ಇದ್ದೀನಿ. ನೋಡಿ, ನಾನು ನಾಳೆ ನನ್ನ ಮಗಳ ಬರ್ಡೇಗೋಸ್ಕರ ಈ ಲೆಹಂಗಾ ತೊಗೊಂಡಿದ್ದೀನಿ. ಈ ಲೆಹಂಗಾ ನನ್ನ ಮಗಳ ಬರ್ಡೇಗೆ ನಾಳೆ ಹಾಕೋತೀನಿ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಇಷ್ಟು ಕಾಸ್ಟ್ಲಿ ಆಗಿರೋ ಲೆಹಂಗಾ ಹಾಕೋತಾ ಇದ್ದೀನಿ ಅಂತ. ಮೊದಲನೇ ಸಾರಿ ಲೆಹಂಗಾ ಹಾಕೋತಾ ಇರೋದು, ಮತ್ತು ಕಾಸ್ಟ್ಲಿ ಲೆಹಂಗಾನು ಇದೇ ಫಸ್ಟ್ ಸಾರಿ ಹಾಕೋತಾ ಇರೋದು. ನಾನು ಖುಷಿ ಇದೆ, ಯಾಕಂದರೆ ನಾವು ಸಂಪಾದನೆ ಮಾಡಿ ಇಷ್ಟು ಕಾಸ್ಟ್ಲಿ ತೊಗೊಂಡು ಮತ್ತು ನಮ್ಮ ಜೀವನದಲ್ಲಿ ಮೊದಲನೇ ಸಾರಿ ಈ ಥರ ಲೆಹಂಗಾನೇ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಫ್ರೆಶ್ ಆಗಿ ಶನಿ ಶಿಗ್ನಾಪುರಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ನನ್ನ ಮಗಳ ಬರ್ಡೇ ಇದೆ. ಹಾಗೆಯೇ ಏನೇನು ಪೂಜೆ ಮಾಡಬೇಕು ಅದೆಲ್ಲ ಟಿಕೆಟು ಇವತ್ತೇ ತೆಗೆಸ್ಬೇಕು. ದೇವಸ್ಥಾನದ ಹತ್ರ ಹೋಗಿ ನಾಳೆ ಕಾಕಡ ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಕಡ ಆರತಿಗೆ ಮತ್ತು ಅಭಿಷೇಕ ಮಾಡೋಕ್ಕೆ ಟಿಕೆಟ್ ತೆಗೆಸ್ಬೇಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್. ನೋಡಿ ಸ್ನೇಹಿತರೆ, ನನ್ನ ಮಗಳಿಗೆ ನಾಳೆ ಬರ್ಡೇಗೋಸ್ಕರ ಸ್ಯಾಂಡಲ್ ತೊಗೊಂಡಿದ್ದೀವಿ. ಅವಳಿಗೆ ತೋರಿಸಿರ್ಲಿಲ್ಲ, ತೋರಿಸು ಅಂತ ಕೇಳ್ತಾ ಇದ್ದಾಳೆ, ತೋರಿಸ್ತಾ ಇದ್ದೀವಿ. ಇದು ಅವಳು ಲೆಹಂಗಕ್ಕೆ ಮ್ಯಾಚ್ ಆಗಲಿ ಅಂತ ಗೋಲ್ಡನ್ ಕಲರ್ ತೊಗೊಂಡಿದ್ದೀವಿ. ನೋಡಿ, ಈ ಥರ ಇದೆ. ಇವಾಗೇ ತೋರಿಸ್ತಾ ಇರೋದು. ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆನಾ ಅಥವಾ ಚೆನ್ನಾಗಿಲ್ವೋ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ಅಂತ. ಅದಾದಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ, ನನ್ನ ಮಗಳ ಬರ್ಡೇ ದಿವಸ ಯಾರಿಗಾದ್ರೂ ಹೊಸ ಬಟ್ಟೆನ ಗಿಫ್ಟ್ ಕೊಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಬೆಂಗಳೂರಿಂದನೇ ಒಂದು 3 ಜೊತೆ ಬಟ್ಟೆ ತೊಗೊಂಡು ಬಂದಿದ್ದೀವಿ. ಮತ್ತು ಸ್ವೀಟು ಮತ್ತು ಏನಾದರೂ ಆಟದ ಸಾಮಾನು ಮಕ್ಕಳಿಗೆ ಆಡೋಕ್ಕೆ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. 3 ಜೊತೆ ಬಟ್ಟೆ ತೊಗೊಂಡು ಬಂದಿದ್ದೀವಿ. ನೋಡಿ, ಈ ಥರ ಚಿಕ್ಕ ಮಕ್ಕಳಿಗೆ 3 ಜೊತೆ ಬಟ್ಟೆ ತೊಗೊಂಡು ಬಂದಿದ್ದೀವಿ. ಇದೊಂದು ಜೊತೆ, ಇಲ್ಲೊಂದು ಜೊತೆ ಇದೆ, ಹಂಗೆ ಬಿಸಾಕ್ಬಾರ್ದು. ಇದೊಂದು ಜೊತೆ, ಇದು 3 ಜೊತೆ ಬಟ್ಟೆ. ಇದಕ್ಕೆ ಸ್ವೀಟು ಮತ್ತು ಏನಾದರೂ ಆಟದ ಸಾಮಾನು ಮತ್ತು ಒಂದು ಚೂರು ನಮ್ಮ ಕೈಲಾದಷ್ಟು ದುಡ್ಡು ಇಟ್ಬಿಟ್ಟು 3-4 ಜನ ಮಕ್ಕಳಿಗೆ ಗಿಫ್ಟ್ ಕೊಡ್ತೀವಿ. ನನ್ನ ಮಗಳು ಕೊಡ್ತೀಯಲ್ವಾ? ಯಾಕಂದರೆ ನಮ್ಮ ಕೈಲಾದಷ್ಟು ಯಾರಿಗಾದ್ರೂ ಒಂದು ಚೂರು ಹೆಲ್ಪ್ ಮಾಡೋಣ ಅಂತ ಇವಳು ಬರ್ಡೇ ದಿವಸ. ಹಾಗೆಯೇ ಕೇಸರಿ ಕಲರ್ ಶಾಲ್ ಇರುತ್ತಲ್ಲ, ಅದನ್ನು ಯಾರಿಗಾದ್ರೂ ಹಿರಿಯರಿಗೆ ಗಿಫ್ಟ್ ಮಾಡ್ತೀವಿ. ನಾನು ಹೇಳ್ತೀನಿ, ನಾಳೆ ಅಲ್ವಾ ನಿನ್ನ ಬರ್ಡೇ? ಹೇಳ್ತೀನಿ ನಾಳೆ. ಇವಾಗ ರೆಡಿಯಾಗಿ ಶನಿ ಶಿಗ್ನಾಪುರಕ್ಕೆ ಹೋಗ್ತೀವಿ. ಶಿರಡಿಯಿಂದ ಶನಿ ಶಿಗ್ನಾಪುರಕ್ಕೆ ಹೋಗಬೇಕಾದ್ರೆ ತುಂಬ ಮಳೆ ಬರ್ತಾಯಿತ್ತು. ಹಾಗಾಗಿ ಲೇಟ್ ಆಗಿದೆ. ಇವಾಗ 7 ಗಂಟೆ ಆಗಿದೆ. 7 ಗಂಟೆಗೆ ನಾವು ಶನಿ ಶಿಗ್ನಾಪುರಕ್ಕೆ ಬಂದಿದ್ದೀವಿ. ನಾಳೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ನಾಳೆ ಬರ್ತಡೇ ಇರುತ್ತೆ. ಬರ್ತಡೇ ಮುಗಿಸ್ಕೊಂಡು ಬರೋಕ್ಕೂ ಲೇಟೇ ಆಗುತ್ತೆ. ಇಲ್ಲ ಬೆಳಿಗ್ಗೆ ಬರೋಣ ಅಂದರೆ ಬರ್ತಡೇ ಪ್ರಿಪ್ರೇಷನ್ ಮಾಡೋದಿರುತ್ತೆ, ಕೇಕ್ ಆರ್ಡ್ರ್ ಕೊಡೋದಿರುತ್ತೆ, ಡೆಕೋರೇಷನ್ಗೆ ಆರ್ಡ್ರ್ ಕೊಡೋದಿರುತ್ತೆ. ಹಾಗಾಗಿ ನಾಳೆ ಅಡ್ಜಸ್ಟ್ ಆಗಲ್ಲ. ನಾಳೆ ಬರ್ತಡೇ ಇದೆ. ಇವತ್ತಿನೇ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಇವತ್ತೇ ಶನಿ ಶಿಗ್ನಾಪುರಕ್ಕೆ ಬಂದಿದ್ದೀವಿ. ನಾವು ಯಾವ ದೇವರಿಗೆ ಏನೇ ಪೂಜೆ ಮಾಡಿಸಿಬೇಕಾದ್ರೂ ಹೊಲಿಸ್ಕೋಬೋದು. ಆದರೆ ಶನಿ ದೇವರಿಗೆ ನಾವು ಯಾವುದೇ ಪೂಜೆ ಮಾಡಿದ್ರೂ, ಯಾವೇ ಎಳಬತ್ತಿ ಹಚ್ಚಿದ್ರೂ, ಏನೇ ಮಾಡಿದ್ರೂ ನಾವು ಶನಿನ ಹೊಲಿಸ್ಕೊಳಕ್ಕಾಗಲ್ಲ. ನಮ್ಮ ಕರ್ಮಕ್ಕೆ ತಕ್ಕಂಥ ಫಲನ ಶನಿ ಕೊಡ್ತಾರೆ. ಅಂದರೆ ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ವ್ರತ ಮಾಡಿ ಹೊಲಿಸ್ಕೋಬೋದು. ನಾನು ಆ ವ್ರತ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಈ ಥರ ಅಭಿಷೇಕ ಮಾಡಿಸ್ತೀನಿ, ದೇವರೇ ನಿನಗೆ ಈ ಥರ ನನಗೆ ಕಾರ್ಯಸಿದ್ಧಿ ಆಗಲಿ ಅಂತ ಅಂದ್ಕೋಬೋದು. ಆದರೆ ಶನಿಗೆ ಹಾಗಲ್ಲ. ನಾನು ಒಳ್ಳೆ ಕಾರ್ಯ ಮಾಡ್ತೀನಿ, ನಾನು ಒಳ್ಳೆ ಮನಸ್ಥಿತಿ ಮಾಡ್ತೀನಿ, ಮತ್ತು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಲ್ಲ ಅಂತ ಅಂದ್ಕೊಂಡ್ರೆ ಮಾತ್ರ ನಮ್ಮ ಕರ್ಮ ಯಾವ ಥರ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ ಸಿಗುತ್ತೆ, ನಾವು ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಶನಿ ದೇವರು ನಮ್ಮ ಜೀವನದಲ್ಲಿ ಒಳ್ಳೇದು ಮಾಡಬೇಕು ಅಂತಂದರೆ ನಮ್ಮ ಕರ್ಮಗಳು ಒಳ್ಳೇದಿರಬೇಕು. ಅಂದರೆ ನಾವು ಕೆಟ್ಟದನ್ನು ಮಾಡಬಾರ್ದು, ಒಳ್ಳೆಯದನ್ನೇ ಮಾಡಬೇಕು. ನಾವು ಇವಾಗ ಪ್ರೆಸೆಂಟು ಒಳ್ಳೆಯದನ್ನು ಮಾಡಿದ್ರೆ ಮುಂದೆ ನಮಗೂ ಒಳ್ಳೆಯದಾಗೇ ಆಗುತ್ತೆ ಅಂತ ಶನಿ ದೇವರು ಹೇಳ್ತಾರೆ. ನಾವು ಇವತ್ತು ಒಂದು ಒಳ್ಳೆಯದು ಮಾಡಿದ್ದೀವಿ. ಒಳ್ಳೆಯದು ಅಂತಂದರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸಿ ಯಾರಿಗೂ ಕೊಡಬೇಕು, ಬಂಗಾರ ದಾನ ಮಾಡಬೇಕು, ಒಂದು ಬಟ್ಟೆ ದಾನ ಮಾಡಬೇಕು ಅಂತ ಅಲ್ಲ. ಮನಸ್ಸಲ್ಲಿ ಯಾರೇ ಬಗ್ಗೆನೂ ಕೆಟ್ಟದನ್ನು ಆಲೋಚನೆ ಮಾಡಬಾರ್ದು.
ಒಬ್ಬರಿಗೆ ಕೆಟ್ಟದಾಗಲಿ ಅಂತ ಅನ್ಕೋಬಾರ್ದು, ಒಬ್ಬರು ಹಾಳಾಗಲಿ ಅಂತ ಬಯಸಬಾರ್ದು. ಹಾಗೆಯೇ ಒಬ್ಬರು ಮನೆ ಮುರಿಬಾರ್ದು, ಒಬ್ಬರು ಹೊಟ್ಟೆ ಮೇಲೆ ಬಡಿದು ತಿನ್ನಬೇಕು ಅಂತ ಕೆಟ್ಟ ಆಲೋಚನೆ ಮಾಡಬಾರ್ದು. ಇಷ್ಟು ಮಾಡಿದ್ರೆ ಸಾಕು, ಒಳ್ಳೆ ಕರ್ಮ ನಮಗಾಗಿ ಮುಂದೆ ಕಾಯ್ತಾ ಇರುತ್ತೆ. ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ನೀವೆಲ್ಲರೂ ಶನಿ ದೇವರ ದರ್ಶನ ಮಾಡ್ಕೊಳ್ಳಿ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಏನೇನೋ ಹೇಳ್ತಾರೆ, ಅದೆಲ್ಲ ತೊಗೊಂಡು ಹೋಗಬೇಡಿ. ಅಂದರೆ ಇದೇ ತೊಗೊಳ್ಬೇಕು, ಅದೇ ತೊಗೊಳ್ಬೇಕು, ಈ ಪೂಜೆ ಸಾಮೀನು ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಎಷ್ಟು ತೊಗೋಬೇಕನ್ನಿಸುತ್ತೋ ಅಷ್ಟನ್ನು ತೊಗೊಳ್ಳಿ. ಹಾಗೆಯೇ ಶನಿ ದೇವಸ್ಥಾನದಿಂದ ಮನೆಗೆ ವಾಪಸ್ ಏನೂ ತರಬಾರ್ದು. ಎಳ್ಳು ಎಣ್ಣೆ, ಎಳ್ಳು ಬತ್ತಿ, ಉಪ್ಪು, ಕಡಲೆಪುರಿ ಈ ಥರದ್ದು ಎಲ್ಲ ಕೊಟ್ಟಿರೋದು ಯಾವುದು ಮನೆಗೆ ತರಬಾರ್ದು. ಎಲ್ಲನೂ ಶನಿದೇವರಿಗೆ ಅರ್ಪಣೆ ಮಾಡಿ, ಶನಿದೇವರಿಗೆ ಅರ್ಪಿಸಿ ವಾಪಸ್ ಬರಿಗೈಯಿಂದ ಮನೆಗೆ ಬರಬೇಕು. ಶನಿದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬರಬೇಕಾದ್ರೆ ಎಲ್ಲಾದರೂ ಆಂಜನೇಯ ಇರ್ತಾರೆ, ಆಂಜನೇಯ ಅವ್ರದ ದರ್ಶನ ಮಾಡಿಕೊಂಡೇ ನೀವು ವಾಪಸ್ ಮನೆಗೆ ಹೋಗಬೇಕು. ನಾವು ಶನಿದೇವ್ರಿಗೆ ಹೋಗಿ ವಾಪಸ್ ರೂಮ್ಗೆ ಹೋಗಬೇಕಾದ್ರೆ ಹೋಟೆಲ್ಗೆ ಹೋದ್ವಿ. ಯಾಕಂದರೆ ತುಂಬ ಲೇಟ್ ಆಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೇ 7 ಗಂಟೆ ಆಗಿತ್ತು. ಇವಾಗ ರಿಟರ್ನ್ ಶಿರ್ಡಿಗೆ ಹೋಗಬೇಕಂದ್ರೆ 10-11 ಗಂಟೆ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋದ್ಮೇಲೂ ಯಾವುದೂ ಹೋಟೆಲ್ ಇರಲ್ಲ, ಊಟ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಹೋಟೆಲಲ್ಲೇ ಊಟ ಮಾಡೋಣ ಅಂತ ಇಲ್ಲಿ ಹೋಟೆಲ್ ಹತ್ತಿರ ವ್ಯಾನ್ ನಿಲ್ಲಿಸಿದ್ರು. ಊಟ ಮಾಡೋಣ ಅಂತ ಎಲ್ಲರೂ ಇಳ್ಕೊಂಡಿದ್ದೀವಿ ಹೋಟೆಲಲ್ಲಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿರ್ಡಿ ಸುತ್ತಮುತ್ತ ಶನಿ ಶಿಗ್ನಾಪುರ ಕಡೆ ಹೋಟೆಲಲ್ಲೆಲ್ಲ ತಂದೂರಿ ರೊಟ್ಟಿ, ಪನ್ನೀರ್ ಪಲ್ಯ, ಕಾಜು ಮಸಾಲ ಈ ಥರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾವು ಸ್ಪೆಷಲ್ ಊಟನೇ ಆರ್ಡ್ರ್ ಮಾಡಿದ್ವಿ. ಸ್ಪೆಷಲ್ ಊಟ ಆರ್ಡ್ರ್ ಮಾಡಿದ್ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ, 15-20 ನಿಮಿಷ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾಯಿದ್ದೀವಿ. ಆ ಥರ ಸ್ಪೆಷಲ್ ಊಟ ಸಿಗೋ ಕಡೆ ವೇಟ್ ಮಾಡಬೇಕಾಗುತ್ತೆ ಅಂತಲೇ ಈ ಥರ ಜುಕಾಲಿ ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಜಾರುಬಂಡಿ ಆ ಥರದ್ದು ಕಟ್ಟಿರ್ತಾರೆ. ನಾವು ಜುಕಾಲಿ ಆಡ್ತಾಯಿದ್ದೀವಿ. ಧರ್ಮೋ ರಕ್ಷಿತೆ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ರಕ್ಷಿಸುತ್ತೆ. ಇವತ್ತಿನ ವಿಡಿಯೋ ಶನಿ ಶಿಗ್ನಾಪುರಕ್ಕೆ ಹೋಗೋದಾಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.